ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು, ಹಾಸನ, ತುಮಕೂರು. ಇದು ಮೊದಲ ಹಂತದ ಮತದಾನದಲ್ಲಿ ಬರುವಂಥ ಕ್ಷೇತ್ರಗಳು ಯಾವ್ಯಾವು ಅನ್ನೋದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಉಡುಪಿ ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ ಇವೆಲ್ಲವೂ ಕೂಡ ಮೊದಲ ಹಂತದಲ್ಲಿ ಬರುವಂಥವು. ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಕೋಲಾರ ಮತ್ತು ಬೆಂಗಳೂರು. ಒಟ್ಟು 14 ಸೀಟ್ಗಳಿಗೆ 28 ಕ್ಷೇತ್ರಗಳಿವೆ ಅಲ್ಲ, ಅದರಲ್ಲಿ 14 ಮೊದಲು, ಎರಡನೇ ಹಂತದಲ್ಲಿ 14. ಏಪ್ರಿಲ್ 26ನೇ ತಾರೀಕು ಮೊದಲ ಹಂತದಲ್ಲಿ ನಡೆಯುವಂಥ ಮತದಾನ ಉಡುಪಿ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಇನ್ನು ಚಿಕ್ಕಬಳ್ಳಾಪುರ. ಈ 14 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಚುನಾವಣೆ ಆಗುತ್ತೆ, ಮತದಾನ ಆಗುತ್ತೆ. ಆ 14 ಕ್ಷೇತ್ರಗಳ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಏಪ್ರಿಲ್ 26ನೇ ತಾರೀಕು ಇನ್ನು ಎರಡನೇ ಹಂತದ ಮತದಾನ. ಇನ್ನು 14 ಕ್ಷೇತ್ರಗಳಿಗೆ ಬೆಳಗಾವಿ, ಬಳ್ಳಾರಿ, ಚಿಕ್ಕೋಡಿ, ಹಾವೇರಿ, ಗದಗ, ಕಲಬುರಗಿ, ಬೀದರ್, ಧಾರವಾಡ, ಕೊಪ್ಪಳ, ರಾಯಚೂರು, ಉತ್ತರ ಕನ್ನಡ ಮತ್ತು ದಾವಣಗೆರೆ. ಇಲ್ಲಿ ಎರಡನೇ ಹಂತದಲ್ಲಿ ಆಗುವಂಥ ಮತದಾನ. ಶಿವಮೊಗ್ಗ ಕ್ಷೇತ್ರದಲ್ಲೂ ಕೂಡ ಎರಡನೇ ಹಂತದಲ್ಲೇ ವೋಟಿಂಗ್ ಆಗುತ್ತೆ. ದಕ್ಷಿಣ ಮತ್ತು ಉತ್ತರ ಡಿವೈಡ್ ಮಾಡಿದ್ದಾರೆ. ದಾವಣಗೆರೆಯಿಂದ ಆ ಕಡೆಗೆ ಬೆಳಗಾವಿ, ಬಳ್ಳಾರಿ, ಚಿಕ್ಕೋಡಿ, ಹಾವೇರಿ, ಗದಗ, ಕಲಬುರಗಿ, ಬೀದರ್, ಧಾರವಾಡ, ಕೊಪ್ಪಳ, ರಾಯಚೂರು, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ ಈ ಭಾಗದಲ್ಲಿ ಎರಡನೇ ಹಂತದಲ್ಲಿ ಅಂದರೆ ಮೇ 7ನೇ ತಾರೀಕು ಆಗುವಂಥದ್ದು ಎರಡನೇ ಹಂತದ ಮತದಾನ. 28 ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳ ಮತದಾನ ಮೊದಲನೇ ಹಂತದ್ದು, 14 ಕ್ಷೇತ್ರಗಳಲ್ಲಿ ಮತದಾನ ಎರಡನೇ ಹಂತಕ್ಕೆ. 14 ಕಲಬುರಗಿ, ಬೀದರ್, ಧಾರವಾಡ, ರಾಯಚೂರು, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ ಇವೆಲ್ಲವೂ ಕೂಡ ಅದರ ವ್ಯಾಪ್ತಿಗೆ ಬರ್ತವೆ. ಅದರ ವಿವರಗಳನ್ನು ನಾವು ಫುಲ್ ಬ್ರೇಕಿಂಗಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ನ ಕೆಳಭಾಗದಲ್ಲೂ ಕೂಡ ತಾವು ನೋಡ್ತಾ ಇದ್ದೀರಿ ಮೊದಲ ಹಂತದಲ್ಲಿ ಆಗುವಂಥ ಯಾವ್ಯಾವ ಕ್ಷೇತ್ರದಲ್ಲಿ ಚುನಾವಣೆ ಆಗುತ್ತೆ ಅಂತ. 28 ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳು ಮೊದಲ ಹಂತದಲ್ಲಿ, ಇನ್ನು 14 ಕ್ಷೇತ್ರಗಳು ಎರಡನೆಯ ಹಂತದಲ್ಲಿ. ಬೆಳಗಾವಿ, ಬಳ್ಳಾರಿ, ಚಿಕ್ಕೋಡಿ, ಹಾವೇರಿ, ಗದಗ, ದಾವಣಗೆರೆ, ಕಲಬುರಗಿ, ಬೀದರ್, ಧಾರವಾಡ, ಕೊಪ್ಪಳ, ರಾಯಚೂರು, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ ಎರಡನೇ ಹಂತದಲ್ಲಿ ಇಲ್ಲಿ ವೋಟಿಂಗ್ ನಡೆಯುತ್ತೆ. ಫಲಿತಾಂಶ ಎಲ್ರಿಗೂ ಒಂದನೇ 4th ಜೂನ್ 4ನೇ ತಾರೀಕು ಫಲಿತಾಂಶ ಹೊರಗಡೆಗೆ ಬರುತ್ತೆ. ಇದು ಸಂಗತಿ. ಮೊದಲನೇ ಹಂತದಲ್ಲಿ ಮತ್ತು ಎರಡನೇ ಹಂತದಲ್ಲಿ ಎಲ್ಲೆಲ್ಲಿ ಚುನಾವಣೆ ಆಗುತ್ತೆ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಏಪ್ರಿಲ್ 26ನೇ ತಾರೀಕು ಮೊದಲ ಹಂತ, ಇನ್ನು ಮೇ 7ನೇ ತಾರೀಕು ಎರಡನೇ ಹಂತ. ನೀವು ದಕ್ಷಿಣ ಭಾಗ ಏನೇನಿದೆ, ಬೆಂಗಳೂರು ಸೇರಿದಂತೆ ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ, ಮೈಸೂರು, ಚಾಮರಾಜನಗರ, ಸೊ ಇದೆಲ್ಲ ಕಡೆ 14 ಕ್ಷೇತ್ರಗಳಲ್ಲಿ ಮೊದಲನೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಎರಡನೇ ಹಂತದಲ್ಲಿ ಇನ್ನು ಈ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಆ ಕಡೆ ಭಾಗದ ಪ್ರದೇಶಗಳು, ಜೊತೆಗೆ ಮಲೆನಾಡು, ಮಧ್ಯ ಕರ್ನಾಟಕ, ದಾವಣಗೆರೆ ಇದು ಎರಡನೇ ಹಂತದ ಮತದಾನದಲ್ಲಿ ಬರುವಂಥ ಕ್ಷೇತ್ರಗಳು. 14 ಕ್ಷೇತ್ರಗಳನ್ನಾಗಿ ಡಿವೈಡ್ ಮಾಡಲಾಗಿದೆ. ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಯಾವ್ಯಾವ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಅಂತ. ನಿಮ್ಮ ಜಿಲ್ಲೆ ಯಾವುದು ಅಂತ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲ ಹಂತದಲ್ಲಿ 26 ಏಪ್ರಿಲ್ ಏನಿದೆ, ಸೊ ಆವತ್ತು ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಹಾಗೆಯೇ ಕೋಲಾರ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಈ ಎಲ್ಲ ಭಾಗದ ಜನರಿಗೆ ಏಪ್ರಿಲ್ 26ನೇ ತಾರೀಕು, ಹಾಗೆಯೇ ಉಡುಪಿ ಚಿಕ್ಕಮಗಳೂರು, ಮಲೆನಾಡು ಮತ್ತು ಕರಾವಳಿ ಭಾಗಕ್ಕೆ ನಿಮ್ಮ ಎಲೆಕ್ಷನ್ ಡೇಟ್ 26ನೇ ತಾರೀಕು. ಮೈಸೂರು, ಮಂಡ್ಯ, ಚಾಮರಾಜನಗರ ಇವೆಲ್ಲವೂ ಕೂಡ ದಕ್ಷಿಣ ಭಾಗದಲ್ಲಿ ಬರುವಂಥ ಜಿಲ್ಲೆಗಳು ರಾಜ್ಯದಲ್ಲಿ. ಸೊ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ 26ನೇ ತಾರೀಕು ಏಪ್ರಿಲ್, ಫಲಿತಾಂಶ 4ನೇ ತಾರೀಕು ಜೂನ್. ಮೈಸೂರು, ಮಂಡ್ಯ ಭಾಗದ ಜನರು ಕೂಡ ಏಪ್ರಿಲ್ 26ನೇ ತಾರೀಕು ಮತದಾನ ಮಾಡಬೇಕಾಗುತ್ತೆ. ಅವತ್ತು ಮತದಾನ ಪ್ರಕ್ರಿಯೆ ನಡೆದಿದೆ. ಹಾಗೆಯೇ ಬೆಂಗಳೂರು ಸಿಟಿ, ದಕ್ಷಿಣ, ಸೌತ್ ಸೆಂಟ್ರಲ್ ಎಲ್ಲ ಕಡೆ ಕೂಡ 26ನೇ ತಾರೀಕು ಏಪ್ರಿಲ್, ದಕ್ಷಿಣ ಕನ್ನಡ, ಹಾಸನ, ತುಮಕೂರು, ಮೈಸೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಸೊ ಕೋಲಾರ
ಎಲ್ಲ ಭಾಗಕ್ಕೂ ಕೂಡ ಮೊದಲ ಹಂತದಲ್ಲೇ ಮುಗ್ದು ಹೋಗುತ್ತೆ. ಚಿತ್ರದುರ್ಗ, ಚಿಕ್ಕಬಳ್ಳಾಪುರ 26ನೇ ತಾರೀಕು ಏಪ್ರಿಲ್. ಸೊ ಜೂನ್ 4ರಂದು ಚುನಾವಣಾ ಫಲಿತಾಂಶ ಪ್ರಕಟ ಆಗಲಿದೆ. ಸೊ ಕರ್ನಾಟಕದ 14 ಕ್ಷೇತ್ರಗಳನ್ನು ಒಟ್ಟು 28ನೇ ಡಿವೈಡ್ ಮಾಡಲಾಗಿದೆ. ಮೊದಲ ಹಂತ 14, ಅದಾದಮೇಲೆ 14. ಸೊ ಏಪ್ರಿಲ್ 26ನೇ ತಾರೀಕು ಮೊದಲ ಹಂತದ ಎಲೆಕ್ಷನ್ ಪ್ರಕ್ರಿಯೆ ನಡೆಯಲಿದೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಫೇಸ್ 2ನಲ್ಲಿ ಮಧ್ಯ ಕರ್ನಾಟಕ ಹಾಗೆಯೇ ದಾವಣಗೆರೆಯಿಂದ ಮೇಲೆ ಆಗಲೇ ತಿಳಿಸಿದ ಹಾಗೆ ಬೆಳಗಾವಿ, ಬಳ್ಳಾರಿ, ಬೀದರ್, ಕಲಬುರಗಿ, ದಾವಣಗೆರೆ, ಶಿವಮೊಗ್ಗ, ವಿಜಯಪುರ, ಹಾವೇರಿ, ಗದಗ, ಹಾಗೆಯೇ ರಾಯಚೂರು, ಉತ್ತರ ಕನ್ನಡ, ಧಾರವಾಡ ಮತ್ತು ಕೊಪ್ಪಳ ಎಲ್ಲ ಕಡೆ ಕೂಡ ಮೇ 7ನೇ ತಾರೀಕು 2ನೇ ಹಂತ. ಅಂದರೆ ಇಡೀ ದೇಶದಲ್ಲಿ ಅಂತ ನಾವು ಗಮನಿಸಿದಾಗ ಅದು 3ನೇ ಹಂತ ಆಗುತ್ತೆ. ಕರ್ನಾಟಕಕ್ಕೆ ಅದು 2ನೇ ಹಂತ. ಸೊ ಬಿಸಿಲಿನ ನಾಡಲ್ಲಿ ಈಗ ಮೇ 7 ಚುನಾವಣೆಯ ಕಾವು ಇನ್ನಷ್ಟು ಜೋರಾಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಭಾಳ ಮುಖ್ಯವಾಗಿ ಏಪ್ರಿಲ್ 26ನೇ ತಾರೀಕು ಬೆಂಗಳೂರಿನ ವೋಟರ್ಸ್, ಇನ್ನು ಬೆಂಗಳೂರಿನಿಂದ ಬೇರೆ ಬೇರೆ ಊರಿಗೆ ಹೋಗಿ ತಮ್ಮ ಊರಿಗೆ ಉತ್ತರ ಕರ್ನಾಟಕ ಭಾಗಕ್ಕೆ ವೋಟ್ ಮಾಡುವಂಥವರು ನಿಮ್ಮ ಡೇಟನ್ನು, ಬಸ್ನ ಟಿಕೆಟ್ಗಳನ್ನು ಅಥವಾ ಯಾವಾಗ ಏನು ಪ್ಲ್ಯಾನ್ ಮಾಡ್ಕೊಳ್ಬೇಕು 7ನೇ ತಾರೀಕು ಫಿಕ್ಸ್ ಮಾಡ್ಕೊಳ್ಳಿ. 6ನೇ ತಾರೀಕಿಗೆ ಹೋಗೋ ಹಾಗೆ ದೂರದೂರಿಗೆ ಹೋಗುವಂಥವ್ರು, ಬೀದರ್ಗೆ ಹೋಗುವಂಥವ್ರಿಗೆಲ್ಲ ಸಮಯ ಬೇಕಾಗುತ್ತೆ. ಸೊ ಈಗಲೇ ಪ್ಲ್ಯಾನ್ ಮಾಡ್ಕೊಳ್ಳೋದು ಒಳ್ಳೆಯದು. ಅಂದರೆ ಹೇಗೆ ರಜೆಗಳನ್ನೆಲ್ಲ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಜೊತೆಗೆ ಮಕ್ಕಳಿಗೂ ಕೂಡ ಸ್ಕೂಲಿಗೆ ರಜೆ ಇರುತ್ತೆ. ಸೊ 7 ಮೇಗೆ ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ, ಬಳ್ಳಾರಿ, ಬೀದರ್, ಕಲಬುರಗಿ, ಹಾಗೆಯೇ ದಾವಣಗೆರೆ ಮಧ್ಯಭಾಗದಲ್ಲಿ, ಇನ್ನು ಶಿವಮೊಗ್ಗ, ವಿಜಯಪುರ, ಹಾವೇರಿ ಇವರೆಲ್ಲರಿಗೂ ಕೂಡ ಮೇ 7ನೇ ತಾರೀಕು ಮೇ 7ನೇ ತಾರೀಕು ಚುನಾವಣೆ ಇರುತ್ತೆ, ಎಲೆಕ್ಷನ್ ಇರುತ್ತೆ. ಇನ್ನು ವಿಜಯಪುರ, ಗದಗ, ರಾಯಚೂರು, ಉತ್ತರ ಕನ್ನಡ, ಧಾರವಾಡ, ಕೊಪ್ಪಳ ಎಲ್ಲ ಭಾಗಕ್ಕೂ ಕೂಡ ಮೇ 7ನೇ ತಾರೀಕು ಎಲೆಕ್ಷನ್ ಇರುತ್ತೆ. ಇನ್ನು ಬೆಂಗಳೂರಿನಲ್ಲೇ ವೋಟ್ ಇರುವಂಥವ್ರು, ಬೆಂಗಳೂರು ಸೆಂಟ್ರಲ್ ಇರ್ಬೋದು, ನಾರ್ತ್ ಇರ್ಬೋದು, ಎಲ್ಲ ಕಡೆ ಕೂಡ ಏಪ್ರಿಲ್ 26ನೇ ತಾರೀಕು ಅಂದರೆ ಮೊದಲೇ ನಿಮ್ಮ ವೋಟ್ ಆಗಿರುತ್ತೆ. ಅದಾದ ನಂತರ ದೂರದವ್ರಿಗೆ ಅಂದರೆ ಬೆಂಗಳೂರಿಗೆ ಹೋಲಿಸಿದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗುವಂಥವ್ರು ಪ್ಲ್ಯಾನ್ ಮಾಡ್ಕೊಳ್ಬೋದು. ಸೊ ಉಡುಪಿ, ಚಿಕ್ಕಮಗಳೂರು, ಮೈಸೂರು, ಕೊಡಗು, ಹಾಸನ, ಕೋಲಾರ, ಮಂಡ್ಯ, ತುಮಕೂರು, ಚಿಕ್ಕಬಳ್ಳಾಪುರ ಎಲ್ಲ ಭಾಗಗಳು, ಎಲ್ಲ ಜಿಲ್ಲೆಗೂ ಕೂಡ ಏಪ್ರಿಲ್ 26ಕ್ಕೆ ಈ ಎಲೆಕ್ಷನ್ ಏನಿದೆ ಇದೆಲ್ಲವೂ ಕೂಡ ಮುಗ್ದು ಹೋಗುತ್ತೆ. ಇಲ್ಲಿ ಅವಿನಾಶ್, ಇಲ್ಲಿ ಬರುವಂಥ ಪ್ರಶ್ನೆ ಏನು ಅಂತಂದರೆ, ಅದಕ್ಕೆ ನೀವು ಡೇಟ್ ಹೇಳ್ತಿರ್ಬೇಕಾದ್ರೆ ನಾನು ಡೇ ನೋಡ್ತಾ ಇದ್ದೆ ಯಾವುದು ಅಂತ. ಬೆಂಗಳೂರಿನ ಜನರಿಗೆ ಏನಾದರೂ ನೋಡಿ, ಈಗ 26 ತಾರೀಕು ಏಪ್ರಿಲ್ 26 ತಾರೀಕು ಮೊದಲ ಹಂತದ ಏಪ್ರಿಲ್ 26 ಫ್ರೈಡೇ ಬರುತ್ತೆ, ಶುಕ್ರವಾರ ಬರುತ್ತೆ. ನಮ್ಮಲ್ಲೊಂದು ಮನೋಭಾವನೆ ಇದೆ, ಏನಾದರೂ ಒಂದಿಷ್ಟು ವೀಕೆಂಡಿಗೆ ಬಂತು ಅಂತಂದ್ರೆ ರಜಾ ಹಾಕಿದ್ರು ಅಂತಲೇ. ಈ ಬಸ್ ಬುಕ್ ಮಾಡೋದು ಅಂದ್ರೆ ಅವ್ರಿಗೆ ಹೋಗಿ ಅವ್ರು ಮತ ಹಾಕೋಕ್ಕಲ್ಲ, ಇದಕ್ಕಿದಂಗೆ ಟೂರ್ ಹೋಗ್ಬಿಡೋದು ಅಂತ. ನಿಜಕ್ಕೂ ನೋಡಿ, ಇದು ಬೇಜವಾಬ್ದಾರಿತನದ ಪರಮಾವಧಿ. ಇದು ಸುಮ್ಮನೆ ನೀವು ಆಮೇಲೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನೀವು ನೀರು ಬರ್ತಿಲ್ಲ, ನಮಗೆ ಕರೆಂಟ್ ಇಲ್ಲ, ನಮಗೆ ರಸ್ತೆ ನೆಟ್ಟಗಿಲ್ಲ, ಇಂಥದನ್ನೆಲ್ಲ ಹೇಳಬೇಡಿ. ನಮ್ಮ ಹಕ್ಕನ್ನೇ ನಾವು ಚಲಾಯಿಸ್ತಿರುವಂಥವ್ರು ಇನ್ನೇನು ನಮಗೆ ಕೇಳೋ ಹಕ್ಕಿದೆ ರೀ. ಸೊ ಹಿಂಗಾಗಿರೋ ಅಂತಂದರೆ ಇನ್ನು ಡೇಟ್ ನೋಟ್ ಮಾಡ್ಕೊಳ್ಳೋದು ಯಾಕೆ ಅಂದರೆ, ಅವಿನಾಶ್ ಹೇಳ್ತಾಯಿದ್ರು ರಜೆ ಇದೆ, ಎಲ್ಲವೂ ಇದೆ, ಸೊ ಇದೆಲ್ಲ ಇರೋದ್ರಿಂದ ಹೊರಟು ಬಿಡಬೇಕು ಅಂತಲ್ಲ. ಅವ್ರು ಹೇಳ್ತಿದ್ದೇನು ಅಂತಂತಂದರೆ, ನಿಜಕ್ಕೂ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ. ಈ ಸಂದರ್ಭದಲ್ಲಿ ಏನು ಜಗತ್ತು ಮುಳುಗಲ್ಲ ನೀವು ಆ ಟೈಮಲ್ಲಿ ನೀವು ರಜಾ ಹಾಕಿ ಬೇರೆ ಕಡೆ ಹೋಗಲಿಲ್ಲ ಅಂತಂತಂದರೆ. ಇದನ್ನು ಹೇಳಿಸ್ಕೋಬಾರ್ದು. ಇದೇನು ಅಂತಂದರೆ ಇದು ನಮ್ಮೆಲ್ಲರ ಕರ್ತವ್ಯ. ಇದು ಸಂವಿಧಾನ ನಮಗೆ ಕೊಟ್ಟಿರೋಂಥ ಹಕ್ಕಿದು. ಹೀಗೆ ಸಾವಿರಾರು ಕೋಟಿ ಸುರಿದು ಹಿಂಗೆ ಚುನಾವಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಊರಿಗೆ ಬೇರೆ ಬೇರೆ ಊರುಗಳಿಗೆ ಕಿತ್ಕೊಂಡು ಹೊರಟ್ಬಿಟ್ರೆ ಗತಿ ಏನಾಗಬೇಕು? ಸೊ ಇದು ನಮ್ಮ ಜವಾಬ್ದಾರಿ. ನಮ್ಮ ಹಕ್ಕನ್ನು ಚಲಾಯಿಸೋದನ್ನು ನಾವು ಬೇರೆಯವರಿಂದ ಕಲಿಬಾರ್ದು. ಎಸ್, 2 ಹಂತದ ಚುನಾವಣೆಯ ಡೇಟ್ಗಳನ್ನು ನಿಮಗೆ ತಿಳಿಸ್ತಾ ಇದ್ವಿ. ಯಾವ್ಯಾವ ಸಂದರ್ಭದಲ್ಲಿ ಅಂದರೆ ಎಲೆಕ್ಷನ್ ಬರುತ್ತೆ 26ನೇ ತಾರೀಕು, ಯಾವ್ಯಾವ ಜಿಲ್ಲೆಗಳಿಗೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಆಗಲೇ ರಂಗನಾಥ್ ಅವರು ತಿಳಿಸ್ತಾ ಹಾಗೇ ನಿಮ್ಮ ವೀಕೆಂಡ್ ಬರೋದ್ರಿಂದ, ಶುಕ್ರವಾರ ಬರೋದ್ರಿಂದ ಓಟಿಗೆ ಅಂತ ಒಂದಿನ ಮೀಸಲಿಡಿ. ಟ್ರಿಪ್ ಹೋಗೋದು ಅಥವಾ ಓಡಾಡುವಂಥದ್ದು ಪ್ರತಿ ವರ್ಷದಲ್ಲಿ ಇದ್ದೇ ಇರುತ್ತೆ. ಆದರೆ ಎಲೆಕ್ಷನ್ ಬರೋದು 5 ವರ್ಷಕ್ಕೊಮ್ಮೆ. ಸೊ ತಮ್ಮ ಅಮೂಲ್ಯವಾದಂಥ ಮತವನ್ನು ಚಲಾಯಿಸಿ. ಸೊ 26ನೇ ತಾರೀಕು ಏಪ್ರಿಲ್ ಮೊದಲ ಹಂತ. ಏನಾದರೂ ಈಗ ನೀವು ಟ್ಯೂನ್ ಆಗಿದ್ದರೆ ನಿಮ್ಮ ಜಿಲ್ಲೆಗಳ ಡೀಟೇಲ್ಸನ್ನು ಕೂಡ TV9 ಬಾಟಮ್ ಲೈನ್ನಲ್ಲಿ ನಿಮಗೆ ತಿಳಿಸ್ತಾ ಇದೆ. ನೀಟಾಗಿ ಅದನ್ನು ಬೇಕಾದ್ರೆ ಸ್ಕ್ರೀನ್ಶಾಟು, ಫೋಟೋನ ತೆಗೆದುಕೊಳ್ಳಿ. ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಈ ಭಾಗಕ್ಕೆ, ಈ ಭಾಗದ ಜನರು, ಹಾಗೆಯೇ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕರಾವಳಿ ಮತ್ತು ಮಲೆನಾಡಿನ ಜನ ನಿಮಗೆ 26ನೇ ತಾರೀಕು ಏಪ್ರಿಲ್ ಅಂದರೆ ಮೊದಲ ಹಂತದಲ್ಲೇ ನಿಮ್ಮೆಲ್ಲ ಭಾಗದ ಎಲೆಕ್ಷನ್ ಪ್ರೋಸೆಸ್ ಏನು ಅಥವಾ ಮತದಾನ ಮಾಡುವಂಥ ಒಂದು ಪ್ರಕ್ರಿಯೆ ಮುಗಿದು ಹೋಗುತ್ತೆ. ಇನ್ನು ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಇಲ್ಲೂ ಕೂಡ 26ನೇ ತಾರೀಕೇನೆ. ಸೊ ಹಾಸನ ಭಾಗದಲ್ಲಿ, ಹಾಸನ, ತುಮಕೂರು ನಿಮಗೂ ಕೂಡ, ಚಾಮರಾಜನಗರದ ಜನರು, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು ಜನರಿಗೂ ಕೂಡ 26ನೇ ಏಪ್ರಿಲ್ಗೆ ವೋಟಿಂಗ್ ಡೇ ಇರುತ್ತೆ. ಸೊ ಇನ್ನು ಸೈಡ್ನಲ್ಲಿ ಇನ್ನೊಂದಷ್ಟು ಡೀಟೇಲ್ಸನ್ನು ನಿಮಗೆ ನೀಡ್ತಾ ಇದ್ವಿ. ಯಾವ್ಯಾವ ಹಂತದಲ್ಲಿ ಬೇರೆ ಬೇರೆ ರಾಜ್ಯಗಳ ಇಂಟ್ರೆಸ್ಟ್ ಕೂಡ ಇದ್ದಂಥವ್ರು ಗಮನಿಸ್ಬೋದು ಯಾವತ್ತು ಚುನಾವಣೆ ನಡೆಯುತ್ತೆ ಅಂಥೇಳಿ. ಸೊ ಆದರೆ ಕರ್ನಾಟಕದಲ್ಲಿ ಮಾತ್ರ 26ನೇ ತಾರೀಕು 14 ಕ್ಷೇತ್ರಗಳಿಗೆ, 14 ಜಿಲ್ಲೆಗಳಿಗೆ. ಸೊ ಅದಾದ ನಂತರ ಮತ್ತೊಂದು ಹಂತ ಅಂದರೆ ಮೇ 7, ಅದು ಉಳಿದಂಥ 14 ಜಿಲ್ಲೆಗಳಿಗೆ. ಸೊ
ಸೊ ಅದರ ಡಿಟೇಲನ್ನು ಕೂಡ ಟಿವಿನ ನಿಮಗೆ ಸಿಂಪಲ್ ಆಗಿ ಬಾಟಮ್ ಲೈನಲ್ಲಿ ನಿಮಗೆ ತಿಳಿಸ್ತಾ ಇದೆ. ಯಾವತ್ತು 26ನೇ ತಾರೀಕು ಯಾವ್ಯಾವ ಜಿಲ್ಲೆ ಕವರ್ ಆಗುತ್ತೆ, ಹಾಗೆಯೇ ಮೇ 7ನೇ ತಾರೀಕು ಯಾವೆಲ್ಲ ಜಿಲ್ಲೆಗಳು ಕವರ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಜೊತೆಗೆ ಈ ವಿಧಾನಸಭೆ ಎಲೆಕ್ಷನ್ ಬಗ್ಗೆ ಕೂಡ ನಿಮಗೆ ತಿಳಿಸಬೇಕು. ಆಂಧ್ರದಲ್ಲಿ 13ನೇ ತಾರೀಕು ಮೇ, ಆಂಧ್ರ ಮತ್ತು ಒಡಿಶಾ 13ನೇ ತಾರೀಕು ಮೇ ಫಲಿತಾಂಶ ಇದು ಚುನಾವಣೆ ಪ್ರಕ್ರಿಯೆ ನಡೆಯಲಿದೆ. ಇನ್ನು ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ 19ನೇ ತಾರೀಕು ಏಪ್ರಿಲ್, ಸೊ ವಿಧಾನಸಭಾ ಚುನಾವಣೆ ಆವತ್ತು ಆ ಎರಡೂ ರಾಜ್ಯಗಳಲ್ಲೂ ಕೂಡ ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂ ಎರಡೂ ಕೂಡ 19 ಏಪ್ರಿಲ್. ಏನು 13ನೇ ಮೇ ಆಂಧ್ರ ಮತ್ತು ಒಡಿಶಾದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಸೊ ಮೊದಲ ಹಂತದ ಡೀಟೇಲ್ಸನ್ನು ನಿಮಗೆ ಮತ್ತೆ ನಾವು ಸೈಡ್ ಒಂದು ವಿಂಗ್ನಲ್ಲೂ ಕೂಡ ತಿಳಿಸ್ತಾ ಇದ್ದೀವಿ. ಮೊದಲ ಹಂತ 26ನೇ ತಾರೀಕು ಏಪ್ರಿಲ್, ಮೈಸೂರು, ಚಾಮರಾಜನಗರ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ ಇದೆಲ್ಲವೂ ಕೂಡ ಅವತ್ತಿನ ದಿನ ನಡೆಯುವಂಥ ವೋಟಿಂಗ್. ಇನ್ನು ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ತುಮಕೂರು ಇದೆಲ್ಲವೂ ಕೂಡ ಮೊದಲ ರೌಂಡ್ನಲ್ಲೇ ಮುಗಿಯುವಂಥ ಒಂದು ಮತದಾನ ಪ್ರಕ್ರಿಯೆ. ಇನ್ನು ಚಿಕ್ಕೋಡಿ, ಬೆಳಗಾವಿ, ದಾವಣಗೆರೆ, ಬಾಗಲಕೋಟೆ, ರಾಯಚೂರು ಇವೆಲ್ಲವೂ ಕೂಡ 7ನೇ ತಾರೀಕು ಮೇ, ಸೊ ಅವತ್ತು ನಡೆಯುವಂಥ ವೋಟಿಂಗ್. ಹಾವೇರಿ, ಬಳ್ಳಾರಿ, ಧಾರವಾಡ, ಇನ್ನು ಉತ್ತರ ಕನ್ನಡ, ಕೊಪ್ಪಳ ಈ ಜಿಲ್ಲೆಗಳಲ್ಲಿ ಮೇ 7ನೇ ತಾರೀಕು ಫಲಿತಾಂಶ ಚುನಾವಣೆ ನಡೆಯುತ್ತೆ. ಫಲಿತಾಂಶ ಜೂನ್ 4ನೇ ತಾರೀಕು. ಚಿಕ್ಕೋಡಿ, ಬೆಳಗಾವಿ, ದಾವಣಗೆರೆ, ಬಾಗಲಕೋಟೆ, ರಾಯಚೂರು ಭಾಗದಲ್ಲಿ 7ನೇ ಮೇ ದಿನ ಒಟ್ಟು 14 ಸೀಟ್ಸ್ ಏನಿದೆ 14 ಜಿಲ್ಲೆಗಳಿಗೆ ಅಂದರೆ ಆಲ್ಮೋಸ್ಟ್ ಕ್ಷೇತ್ರಗಳಿಗೆ ನಡೆಯುವಂಥದ್ದು. ಸೊ ಇದೆಲ್ಲವೂ ಕೂಡ ನಿಮಗೆ ಇನ್ ಡೀಟೇಲ್. ಜೊತೆಗೆ ಎಲ್ಲಿಂದ ಶುರುವಾಗುತ್ತೆ ನೋಟಿಫಿಕೇಷನ್, ಅದು 20 ಮಾರ್ಚ್ 30 ಮಾರ್ಚ್ಗೆ ಫೇಸ್ 1ನಲ್ಲಿ ಈ ಲಾಸ್ಟ್ ಡೇಟ್ ಆಫ್ ವಿಡ್ರಾವಲ್ ಅನ್ನೋ ರೀತಿಯಾಗಿರುತ್ತೆ. ಸೊ 21 ರಾಜ್ಯಗಳಿಗೆ ಮೊದಲ ಹಂತದಲ್ಲೇ ಚುನಾವಣಾ ಪ್ರಕ್ರಿಯೆ, 19 ಏಪ್ರಿಲ್ಗೆ 21 ರಾಜ್ಯಗಳಲ್ಲಿ ಚುನಾವಣಾ ಪ್ರಕ್ರಿಯೆ ಇದೆ. ಕರ್ನಾಟಕವನ್ನು ಫೇಸ್ 2 ಹಾಗೆಯೇ ಫೇಸ್ 3ನಲ್ಲಿ ಎಲೆಕ್ಷನ್ ಕಮಿಷನ್ ಈ ಬಾರಿ ಆ್ಯಡ್ ಮಾಡಿದೆ. ಸೊ ಮೇ 7ನೇ ತಾರೀಕು ಮಂಗಳವಾರ ಬರುತ್ತೆ. ಇದು ಯಾರು ಮೇ 7ನೇ ತಾರೀಕು ಎಲೆಕ್ಷನ್ ವೋಟ್ ಮಾಡುವಂಥವ್ರು ಇರ್ತಾರೆ, ಅದು ಮಂಗಳವಾಗಲಿ ಎಲ್ಲರೂ ಕೂಡ ವೋಟ್ ಮಾಡಿ ಅವತ್ತು. ಸೊ ಹಾಗೆಯೇ ಆಗಲೇ ರಂಗನಾಥ್ ಅವರು ತಿಳಿಸ ಹಾಗೆಯೇ 26ನೇ ತಾರೀಕು ಅದು ಶುಕ್ರವಾರ, ಅದು ಭಾಳ ಮುಖ್ಯ, ವೀಕೆಂಡ್ನಲ್ಲಿ ಬರುವಂಥ ಕಾರಣ. ಬೇರೆ ಕಾರಣಗಳಿಗೆ ಆ ಒಂದು ದಿನವನ್ನು ಮೀಸಲಿಡಬೇಡಿ, ಅದು ಎಲೆಕ್ಷನ್ಗೆ ದೇಶಕ್ಕಾಗಿರಲಿ. ಸೊ ಏಪ್ರಿಲ್ 26, ಮೇ 7ನೇ ತಾರೀಕು, 26 ಏಪ್ರಿಲ್ ಶುಕ್ರವಾರ, ಹಾಗೆಯೇ ಮೇ 7ನೇ ತಾರೀಕು ಮಂಗಳವಾರ. ಸೊ ಮಂಗಳವಾರ ವೋಟಿಂಗ್ ಬರುತ್ತೆ ಉತ್ತರ ಕರ್ನಾಟಕದ ಬಹುತೇಕ ದಾವಣಗೆರೆಯಿಂದ ಮೇಲ್ಪಟ್ಟು ಇರುವಂಥ ಜಿಲ್ಲೆಗಳಿಗೆ. ಇದು ಕರ್ನಾಟಕದ ಡೀಟೇಲ್ಸ್ ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ. ಇದರ ಜೊತೆಗೆ ಯಾವ್ಯಾವ ಜಿಲ್ಲೆಗಳಿಗೆ ಅಂದರೆ ಯಾವ್ಯಾವ ರಾಜ್ಯಗಳಿಗೆ ಯಾವ ಫೇಸ್ನಲ್ಲಿ ಎಲೆಕ್ಷನ್ ಅದರ ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತೀವಿ. ಮೊದಲ ಹಂತದಲ್ಲಿ ಕೆಲವೊಂದಷ್ಟು ರಾಜ್ಯಗಳಲ್ಲಿ ಒಂದೇ ಹಂತದಲ್ಲಿ ಮುಗ್ದು ಹೋಗುತ್ತೆ. 22 ರಾಜ್ಯಗಳಲ್ಲಿ ಕರ್ನಾಟಕ ಈ 2 ಹಂತದಲ್ಲಿ ಬರುವಂಥ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಸೇರ್ಪಡೆ ಆಗಿದೆ. ಸೊ ಸೆಕೆಂಡ್ ಫೇಸ್ ನಿಮಗೆ ತೋರಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ರಾಜಸ್ಥಾನ, ಕರ್ನಾಟಕದ ಜೊತೆಗೆ ರಾಜಸ್ಥಾನ ಇರ್ಬೋದು, ಪಂಜಾಬ್ ಭಾಗ ಇರ್ಬೋದು, ಮಧ್ಯಪ್ರದೇಶ ಈ ಎಲ್ಲ ಭಾಗಗಳು ಕೂಡ ಕವರ್ ಆಗ್ತವೆ. ಒಂದಷ್ಟು ನಾರ್ತ್ ಈಸ್ಟ್ ಜೊತೆಗೆ ನಮ್ಮ ಕೇರಳ ಕೂಡ ಇದೆ, ಪಕ್ಕದಲ್ಲಿರುವಂಥ ಕೇರಳ ಕೂಡ ಕರ್ನಾಟಕದ ಜೊತೆಗೆ ಎಲೆಕ್ಷನನ್ನು ಫೇಸ್ ಮಾಡುತ್ತೆ. ಮೊದಲ ಹಂತ ಅಂದರೆ ದೇಶದ 2ನೇ ಹಂತ, ಕರ್ನಾಟಕದ ಮೊದಲ ಹಂತದಲ್ಲಿ. ಸೊ ಎಲೆಕ್ಷನ್ ಡೇಟ್ ಎಲ್ಲರೂ ಕೂಡ ಕಾಯ್ತಿದ್ದಂಥ ಡೇಟ್ ಅನೌನ್ಸ್ ಆಗಿದೆ. ಸೊ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ವಿ. ಜೊತೆಗೆ ಕರ್ನಾಟಕದ ಈ ಮೊದಲ ಫೇಸ್ ಏನಿರುತ್ತೆ ಅದರಲ್ಲಿ 2ನೇ ಫೇಸ್, ಅದರಲ್ಲಿ ಗುಜರಾತ್ಗೂ ಕೂಡ ಎಲೆಕ್ಷನ್ ನಡೆಯಲಿದೆ. ಹಾಗೆಯೇ ಛತ್ತೀಸ್ಗಢಕ್ಕೂ ಕೂಡ ಕರ್ನಾಟಕದ ಜೊತೆಗೆ 2ನೇ ಹಂತದಲ್ಲಿ ಈ ಚುನಾವಣಾ ಪ್ರಕ್ರಿಯೆ ನಡೆದಿದೆ. ಮಧ್ಯಪ್ರದೇಶ ಹಾಗೆಯೇ ಪಂಜಾಬ್ ಭಾಗದಲ್ಲೂ ಕೂಡ. ಸೊ 2 ಹಂತಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ, ಲೋಕಸಭಾ ಚುನಾವಣೆ. ಈಗೇನಾದರೂ ನೀವು ಎಂಟರ್ ಆಗಿದ್ರೆ 2 ಪ್ರಮುಖ ಡೇಟ್ಗಳನ್ನು ಗುರುತು ಮಾಡ್ಕೊಳ್ಳಿ. ಒಂದು 26ನೇ ಏಪ್ರಿಲ್ ಹಾಗೆಯೇ 7ನೇ ಮೇ, ಇವೆರಡೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆಯುವ ದಿನಾಂಕ. ಫಲಿತಾಂಶ 4 ಜೂನ್. ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿರೋ ಹಾಗೆ ಮಳೆಗಾಲ ಆರಂಭ ಆಗುವಂಥ ಸಮಯ. ಮಳೆಯ ಜೊತೆಗೆ ಈ ಗೆಲುವು ಸೋಲಿನ ಮಳೆ ಹಿತ ಯಾರಿಗೆ, ಇದೆಲ್ಲವೂ ಕೂಡ 4ನೇ ಜೂನಿಗೆ ಗೊತ್ತಾಗುತ್ತೆ. ಯಾರು ಮುಂದಿನ 5 ವರ್ಷಗಳ ಕಾಲ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ, ಅದು 4ನೇ ಜೂನ್. ಜೊತೆಗೆ 4 ರಾಜ್ಯಗಳ ಆಂಧ್ರ, ಸಿಕ್ಕಿಂ, ಒಡಿಶಾ, ಅರುಣಾಚಲ ಪ್ರದೇಶ ಇವರ ಒಂದು ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ನ ರಿಸಲ್ಟ್ ಕೂಡ ಜೂನ್ 4ನೇ ತಾರೀಕೆ ಪ್ರಕಟ ಆಗಲಿದೆ. ಸೊ ನಿಮಗೆ ಬೇರೆ ಬೇರೆ ಫೇಸ್ಗಳ ಡೀಟೇಲ್ಸನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಎಲೆಕ್ಷನ್ ಕಮಿಷನ್ ಅಲ್ಲಿ ಸ್ಲೈಡ್ಗಳನ್ನು ಪ್ಲೇ ಮಾಡ್ತು, ಸೊ ಅದರ ಒಂದು ಡೀಟೇಲನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ.